ನಮಸ್ಕಾರ. ನ್ಯೂಸ್ ಅಟ್ 1 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಕೇಂದ್ರ ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ಪಿಯೂಷ್ ಗೋಯಲ್ ಅವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯ ಅಕ್ಬರ್ ರಸ್ತೆಯಲ್ಲಿರುವಂತಹ ವಾಣಿಜ್ಯ ಮಂತ್ರಾಲಯದಲ್ಲಿ ಭೇಟಿಯಾಗಿದ್ದಾರೆ. ಕೇಂದ್ರ ಆಹಾರ ಸಚಿವರಾಗಿರುವಂತಹ ಪಿಯೂಷ್ ಗೋಯಲ್ ಅವರನ್ನ ರಾಜ್ಯದ ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ಭೇಟಿ ಮಾಡಿರುವಂಥದ್ದು. ಮೊನ್ನೆ ಎಲ್ಲ ಹೇಳ್ತಾ ಇದ್ರು ಅವ್ರು ಸಿಗ್ತಾ ಇಲ್ಲ, ನಾವು ಸಮಯಾವಕಾಶವನ್ನ ಕೇಳ್ತಾ ಇದೀವಿ, ಬೇಕು ಅಂತಲೇ ಅವ್ರು ಸಿಗ್ತಾ ಇಲ್ಲ ಅಂತೆಲ್ಲ ಆರೋಪ ಮಾಡಿದ್ರು. ಇವತ್ತು 11:30ಕ್ಕೆ ಸಮಯಾವಕಾಶವನ್ನ ಕೊಡಲಾಗಿತ್ತು, ಹೋಗಿ ಭೇಟಿ ಮಾಡಿದ್ರು. ಹೆಚ್ಚುವರಿ 5 kg ಅಕ್ಕಿ ಸಂಬಂಧ ಕೇಂದ್ರ ಸಚಿವರ ಜೊತೆ ಮಾತುಕತೆ ಮಾಡಿದ್ರು. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅಕ್ಕಿ ಕೊಡುತ್ತಾ ಕೊಡಲ್ವಾ ಕಾದ್ ನೋಡ್ಬೇಕು. ಕೇಂದ್ರ ಸರ್ಕಾರ 5 kg ಅಂತೂ ಕೊಡ್ತಾ ಇದೆ, ರಾಜ್ಯ ಸರ್ಕಾರ ಅಲ್ಲ 5 kg ಕೊಡ್ತಾ ಇರೋದು, ಕೇಂದ್ರ ಸರ್ಕಾರ 5 kg ಕೊಡ್ತಾ ಇದೆ. ಇನ್ನು ಉಳಿದಂತ 5 kgಯನ್ನ ಕೊಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಈಗ ಆಲ್ರೆಡಿ ಕೇಂದ್ರದ ಮೇಲೆ ಗೂಬೆಯನ್ನ ಕೂರಿಸಿದ್ರು. ಅವರು ಓಪನ್ ಬಿಡ್ಡಿಂಗ್ ನಾವು ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ರು. ಇಲ್ಲ ನಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಈ ಹಿಂದಿನ ದರವನ್ನ ನಾವು ಕೊಡ್ತಾ ಇದ್ವಲ್ಲ 36 ರೂಪಾಯಿ ಟೋಟಲ್ ಸಾರಿಗೆ ವೆಚ್ಚ ಎಲ್ಲ ಸೇರಿ, ಅದೇ ರೀತಿಯಾಗಿ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಜುಲೈ 1ರಿಂದಲೇ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕೊಡ್ತಾರಾ ಇಲ್ವಾ ಕಾದ್ ನೋಡ್ಬೇಕಾಗಿದೆ. ಕೇಂದ್ರ ಅಕ್ಕಿ ಕೊಡದಿದ್ರೆ ಸರ್ಕಾರಕ್ಕೆ ಬೇರೆ ಮಾರ್ಗ ಯಾವುದು ಅನ್ನುವಂಥ ಕುತೂಹಲ ಇರುವಂಥದ್ದು. ಈಗ ಆಲ್ರೆಡಿ ಛತ್ತೀಸ್ಗಢದ ಜೊತೆ ಮಾತನಾಡಿದ್ದಾರೆ. 2.56 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಗಾಗಿ ಸರ್ಕಾರ ಪರದಾಟವನ್ನು ಮಾಡ್ತಾ ಇದೆ. ಪಿಯೂಷ್ ಗೋಯಲ್ ಜೊತೆಗಿನ ಮುನಿಯಪ್ಪ ಭೇಟಿ ಮುಕ್ತಾಯವಾಗಿದೆ. 2.29 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ನೀಡುವಂತೆ ಮುನಿಯಪ್ಪ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಕ್ಕಿಯನ್ನ ನೀಡುವಂತೆ FCIಗೆ ನಿರ್ದೇಶನ ನೀಡುವಂತೆ ಮುನಿಯಪ್ಪ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪಿಯೂಷ್ ಗೋಯಲ್ ಅವರನ್ನ FCIಗೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವ್ರಿಗೆ ನೀವು ಸೂಚನೆ ಕೊಡಿ, ನಾವು ತಗೊಳ್ತೀವಿ, ದುಡ್ಡನ್ನ ಕೊಡ್ತೀವಿ ಅಂತ ಮುನಿಯಪ್ಪ ಅವರು ಆಹಾರ ಸಚಿವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದಾರೆ. ಮುನಿಯಪ್ಪ ಅವರಿಗೆ ಆಕ್ಚುಲಿ ದೆಹಲಿ ಮಟ್ಟದಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ ಇದೆ. ಬಿಕಾಸ್ ಅವರು ಕೂಡ ಕೇಂದ್ರ ಸಚಿವರಾಗಿದ್ದಂಥವ್ರು, ಈ ಹಿಂದೆ 7 ಬಾರಿ ಸಂಸದರು ಕೂಡ ಆಗಿದ್ದಂಥವ್ರು ಮುನಿಯಪ್ಪ ಅವರು. ಮುನಿಯಪ್ಪ ಅವರಿಂದ ಕೇಂದ್ರ ಸಚಿವರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಾತನಾಡಿದ್ದಾರೆ. ಸರ್ಕಾರದ ಸಂಸ್ಥೆಗಳಿಂದ ಅಕ್ಕಿ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಮುನಿಯಪ್ಪ ಸೆಂಟ್ರಲ್ ಮಿನಿಸ್ಟರ್ ಭೇಟಿ ಮಾಡ್ತಿದ್ದಾರೆ. ಗೋಯಲ್ ಜೊತೆ ಮಾತಾಡೋದಾಗಿ ಅಮಿತ್ ಶಾ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನೋಡೋಣ, ಕಾಯೋಣ ಏನ್ ಮಾಡ್ತಾರೆ ಅಂತ DK ಶಿವಕುಮಾರ್ ಹೇಳಿದ್ರು. ನಾನು ಅದನ್ನ ಕಾಮೆಂಟ್ ಮಾಡೋದಿಲ್ಲ. ಅವರು ಕೇಂದ್ರ ಮಂತ್ರಿ ಭೇಟಿ ಮಾಡ್ತಾ ಇದ್ದಾರೆ. ಅವರು ಅಕ್ಕಿ ಇದೆ ರೀ, ಅಕ್ಕಿ ನಮಗೂ ಈಗಾಗಲೇ ತಮಿಳ್ನಾಡವರು, ಆಂಧ್ರ ಅವರು, ತೆಲಂಗಾಣ ಅವರು, ಬೇರೆ ಬೇರೆ ಸ್ಟೇಟ್ ಅವರೆಲ್ಲ ನಮ್ಗೆ ಒಂದು ಹೆಚ್ಚು ಕಮ್ಮಿ ಸ್ವಲ್ಪ ರೇಟು ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು, ಅವರೆಲ್ಲ ಹೇಳಿದ್ದಾರೆ ಕೊಡ್ತೀವಿ ಅಂತ. ನಾವು ಫಸ್ಟ್ ಗವರ್ಮೆಂಟ್ ಸಂಸ್ಥೆಗಳು, ರಾಜ್ಯ ಸರ್ಕಾರದ ವ್ಯವಸ್ಥೆಗಳು, ಕೋಆಪರೇಟಿವ್ ಸಂಸ್ಥೆಗಳು ಯಾರು ಪ್ರೊಕ್ಯೂರ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಏನೇನು ಖರೀದಿ ಮಾಡಲಿಕ್ಕೆ ಆಪ್ಷನ್ಸ್ನ ನಾವೆಲ್ಲ ನೋಡ್ತೀವಿ. ಅದಾದ್ಮೇಲೆ ಸೆಂಟ್ರಲ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಮುನಿಯಪ್ಪ. ನಮ್ಮ ಚೀಫ್ ಮಿನಿಸ್ಟರ್ ಹೋಗಿ ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಹೋಮ್ ಮಿನಿಸ್ಟರ್ ನಾವು ಗೋಯಲ್ ಹತ್ರ ಮಾತಾಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ನೋಡೋಣ, 2-3 ದಿನ ತಾಳ್ಮೆ ಮಾಡೋಣ. ನಾನು ಅದನ್ನ ಮತ್ತು ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಲೋಕೋಪಯೋಗಿ ಸಚಿವರು 10 kg ಅಕ್ಕಿ ಕೊಡೋದು ತಡ ಆದ್ರೆ ಏನೂ ಆಗಲ್ಲ, ಈಗಾಗಲೇ 5 kg ಅಕ್ಕಿ ಕೊಡ್ತಾ ಇದ್ದೇವೆ, ಇವ್ರು ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ತಡವಾದ್ರೆ ಸಮಸ್ಯೆ ಆಗಲ್ಲ ಅಂತ ಹೇಳಿ. ಸಮಸ್ಯೆ ಏನಾಗಲ್ಲ, ಆದ್ರೆ ನೀವು ನುಡಿದಂತೆ ನಡೀಲಿಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ ಅಷ್ಟೇ. ನುಡಿದಂತೆ ನಡೆದಂಥವ್ರು ನಾವು ಅಂತ ಹೇಳ್ತಾರಲ್ಲ, ಅದಾಗ್ಲಿಲ್ಲ ಅನ್ನುವಂಥದ್ದು ಅಷ್ಟೇ ಆಗೋದು. ಮೈಸೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ರು. 1-2 ತಿಂಗಳು ತಡವಾದ್ರೆ ಏನೂ ಆಗಲ್ಲ, ಬೇರೆ ಬೇರೆ ಆಹಾರ ಪದಾರ್ಥ ಕೊಡ್ಬೋದು. ಮೈಸೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ರು. ನೀವೇ ಗ್ಯಾರಂಟಿ ಕೊಟ್ಟಿದ್ದು, ನಾವು ಕೊಡ್ತೀವಿ 10 kgಯನ್ನ, ನಾವು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಅಂತ. ಈಗ ಆಲ್ರೆಡಿ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಹೋಗ್ತಾ ಇದ್ರು. ಈಗ ಅದು ಇನ್ನೂ ಕೂಡ ಪೋಸ್ಟ್ಪೋನ್ ಆಗುವಂತೆ ಸಾಧ್ಯತೆ ದಟ್ಟವಾಗಿದೆ. ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ಗಮನಿಸಿದ್ರೆ ಅದು ಭಾಸವಾಗ್ತದೆ ಆ ರೀತಿಯಾಗಿ. ಅದಕ್ಕೆ ಪರ್ಯಾಯ ಮಾರ್ಗಗಳಿದೆ, ಬೇರೆ ಬೇರೆ ಅದಕ್ಕೂ ಬ್ಯಾಲೆನ್ಸ್ ಮಾಡುವಂತ ಬೇರೆ ಫುಡ್ ಗ್ರೇಡ್ ಇದೆ, ಮಾಡ್ತಾರೆ. ಈಗಾಗಲೇ ಹೇಳಿದ್ದಾರೆ, ಆಹಾರ ಸಚಿವರು ಹೇಳಿದ್ದಾರೆ. ನೋಡಬಹುದು, ಏನು 1 ತಿಂಗಳು 2 ತಿಂಗಳು ಲೇಟ್ ಆದ್ರೆ ಏನು ಅಂತದೇನಾಗಲ್ಲ. ಆಲ್ರೆಡಿ 5 kg ಕೊಡ್ತಾ ಇದೀವಿ.
ಇನ್ನು 5 ಕುಡಿದು ಎಕ್ಸ್ಟ್ರಾ ಕೊಡ್ತಾ ಇದೀವಿ ನಾವು. ಏನು ಅಂತದೇನು ಅಂತ ಲೇಟ್ ಆದರೆ ಏನು ಸಮಸ್ಯೆ ಆಗೋಂಥದ್ದಲ್ಲ. ಯಾಕೆ ಆಲ್ರೆಡಿ ಜಾರಿಯಲ್ಲಿದೆ, ನಾವು ಕುಡಿದು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಹೀಗಾಗಿ ಭಾಳ ಅದಕ್ಕೆ ಆತಂಕ ಪಡೋದಂಥ ಅವಶ್ಯಕತೆ ಇಲ್ಲ. ನೋಡಿ ಅದಕ್ಕೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಕೃಷ್ಣ, ನೋಡ್ತಾ ಇದ್ವಿ ಒಟ್ಟು ಜುಲೈ 1ನೇ ತಾರೀಕಿನಿಂದ 10 ಕೆಜಿ ಅಕ್ಕಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ. 5 ಕೆಜಿ ಕೇಂದ್ರ ಸರ್ಕಾರದ ಬಿಟ್ಬಿಡೋಣ, ಇವ್ರು ಕೊಡೋದು 5 ಕೆಜಿನ ಉಳಿದಿರುವಂತದ್ದು, ಅದನ್ನ ಕೊಡ್ಲಿಕ್ಕೆ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಆ ಸರ್ಕಸ್ ಇನ್ನೂ ಕೂಡ ಮುಂದುವರೆದಿದೆ. ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ಗಮನಿಸಿದ್ರೆ ಮೋಸ್ಟ್ ಪ್ರಾಬಬ್ಲಿ ಇವರು ನುಡಿದಂತೆ ಜುಲೈ 1ನೇ ತಾರೀಕಿಂದ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಸಾಧ್ಯವಾಗೋದಿಲ್ಲ ಅಂತ ಕಾಣಿಸ್ತಾ ಇದೆ. ಇನ್ನೂ 2-3 ತಿಂಗಳು ಲೇಟ್ ಆಗಬಹುದೇನೋ ಅನ್ನುವಂತ ಲೆಕ್ಕಾಚಾರದ ಮಾತುಗಳು ಸತೀಶ್ ಜಾರಕಿಹೊಳಿ ಅವರ ಮಾತಿನಿಂದ ಗೊತ್ತಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಈಗಾಗಲೇ ಅದು ಒಂದಷ್ಟು ವಿಳಂಬ ಆಗುವಂತಹ ಒಂದು ಲಕ್ಷಣಗಳು ಸಚಿವರ ಹೇಳಿಕೆಯಿಂದನೇ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿ ಮುಖ್ಯವಾದಂತಹ ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ ಈಗಾಗಲೇ ರಾಜ್ಯದ ಸರ್ಕಾರದಿಂದಾಗಿ ಕೇಂದ್ರ ಸರ್ಕಾರದ ಮುಖಾಂತರವಾಗಿ ಅಕ್ಕಿ ಪಡೆಯುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕಸರತ್ತು ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಈಗ ತಾನೇ ರಾಜ್ಯದ ಆಹಾರ ಸಚಿವರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪ ಅವರು ಕೇಂದ್ರದ ಆಹಾರ ಸಚಿವರಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಅವರ ಜೊತೆಗೆ ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಸೋದ್ರ ಮುಖಾಂತರವಾಗಿ ಮನವಿಯನ್ನು ಕೂಡ ಮಾಡಿದ್ದಾರೆ. ದೆಹಲಿಯಲ್ಲಿ ಭೇಟಿ ಮಾಡಿದಂತಹ ಮುನಿಯಪ್ಪ ಅವರು ಈ ಹಿಂದೆ ಏನು ಜೂನ್ 9ನೇ ತಾರೀಕು ಎಫ್ಸಿಐಗೆ ರಾಜ್ಯ ಸರ್ಕಾರದಿಂದ ಪತ್ರವನ್ನು ಬರೆಯಲಾಗಿತ್ತು. ಅಂದ್ರೆ 2.29 ಲಕ್ಷ ಟನ್ ಮೆಟ್ರಿಕ್ ಟನ್ ಅಕ್ಕಿ ಬೇಕು ಅನ್ನೋ ಒಂದು ಪತ್ರವನ್ನು ಬರೆದಿದ್ರು. ಆದ್ರೆ ಎಫ್ಸಿಐ ಕೂಡ ಒಪ್ಕೊಂಡಿತ್ತು. ಆದ್ರೆ ಅಂತಿಮವಾಗಿ ಎಲ್ಲ ಒಂದು ಕಡೆ ಅದನ್ನ ಜೂನ್ 11ನೇ ತಾರೀಕು ಅದನ್ನ ತಡೆ ಹಿಡಿಯುವಂತ ಒಂದು ಕೆಲಸವನ್ನು ಮಾಡ್ತು. ಅಂದ್ರೆ ಕೊಡಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡ್ತು. ಅದು ಎಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಬಡವರ ಪರವಾಗಿರುವಂತಹ ಯೋಜನೆ, ಹೀಗಾಗಿ ಅಕ್ಕಿಯನ್ನು ಹೆಚ್ಚುವರಿಯಾಗಿ ಕೊಡಿ, ಅದಕ್ಕೆ ಬೇಕಾದಂತಹ ಅಮೌಂಟ್ ಅನ್ನು ಕೂಡ ನಾವು ಕೊಡ್ತೀವಿ ಅನ್ನೋ ಮನವಿಯನ್ನು ಕೂಡ ಕೆ.ಎಚ್. ಮುನಿಯಪ್ಪ ಅವರು ಮಾತುಕತೆಯಲ್ಲಿ ಮಾಡಿರುವಂತದ್ದು. ಆದ್ರೆ ಪಿಯೂಷ್ ಗೋಯಲ್ ಅವರು ಕೂಡ ಒಂದಷ್ಟು ಸಲಹೆ ಮತ್ತೆ ಅಧಿಕಾರಿಗಳ ಜೊತೆ ಮಾತಾಡಿ ಒಂದಷ್ಟು ನಿರ್ಧಾರವನ್ನ ಕೈಗೊಳ್ತೇನೆ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೆ.ಎಚ್. ಮುನಿಯಪ್ಪ ಅವರೇ ಅದ್ರ ಬಗ್ಗೆ ಸ್ಪಷ್ಟವಾದಂತಹ ನಿರ್ಧಾರವನ್ನ ಪ್ರಕಟವನ್ನ ಮಾಡಿದ್ದಾರೆ. ಪೃಥ್ವಿರಾಜ್, ಈಗಾಗಲೇ ಒಂದ್ ಕಡೆಗೆ ಸಚಿವರು ಹೇಳ್ತಾ ಇದ್ದಾರೆ ಈಗ ಜುಲೈನಲ್ಲಿ ಕೊಡೋದಕ್ಕಾಗಲ್ಲ, ಬರುವಂತ ತಿಂಗಳಲ್ಲಿ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಕೆಲವರು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದಿಂದ ಕೂಡ ವಿಳಂಬ ಆಗುತ್ತದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಆದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದವರು ನುಡಿದಂತೆ ನಡೆಯಬೇಕು, ಆ ಒಂದು ನಿಟ್ಟಿನಲ್ಲಿ ಏನೆಲ್ಲ ಕೆಲಸವನ್ನ ಮಾಡಬೇಕು ಅದನ್ನ ಮಾಡಬೇಕಾಗುತ್ತೆ. ಆದ್ರೀಗ ಅಕ್ಕಿಯನ್ನ ದಾಸ್ತಾನು ಮಾಡುವಂತ ನಿಟ್ಟಿನಲ್ಲಿ ಒಂದ್ ಕಡೆಗೆ ಛತ್ತೀಸ್ಗಢ ಆಗಿರ್ಬೋದು, ಮತ್ತೊಂದು ಕಡೆ ತೆಲಂಗಾಣದ ಮುಖಾಂತರವಾಗಿ ಬೇರೆ ಬೇರೆ ರಾಜ್ಯಗಳ ಮುಖಾಂತರವಾಗಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಕ್ಕಿಯನ್ನ ಖರೀದಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಒಂದು ರಾಜ್ಯಗಳು ಕೂಡ ಅಕ್ಕಿ ಬೇಕಾಗುತ್ತೆ. ಹೀಗಾಗಿ ಅಕ್ಕಿಯನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿಲ್ಲ. ಹೀಗಾಗಿ ಕೇಂದ್ರದ ಸ್ವಾಯತ್ತ ಸಂಸ್ಥೆಗಳ ಮುಖಾಂತರವಾಗಿ ಒಂದಷ್ಟು ಅಂದ್ರೆ 2.29 ಲಕ್ಷ ಮೆಟ್ರಿಕ್ ಟನ್ ಅನ್ನ ಖರೀದಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಏನು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಸಮ್ಮತಿಯನ್ನ ಸೂಚಿಸಿದೆ ಅನ್ನೋದ್ರ ಬಗ್ಗೆ ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗಲಿದೆ. ಆದರೆ ಸದ್ಯಕ್ಕಂತೂ ನಿಜ, ಈ ಒಂದು ರಾಜ್ಯ ಸರ್ಕಾರದ ಕೇಂದ್ರ ಮತ್ತು ಅಗತ್ಯಘಟ್ಟದಿಂದಾಗಿ ಈ ಒಂದು ಅನ್ನಭಾಗ್ಯ ಯೋಜನೆ ಏನಿದೆ ಅದು ಒಂದಷ್ಟು ವಿಳಂಬ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸರ್ಕಾರದ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಕೆ.ಎಚ್. ಮುನಿಯಪ್ಪ ಅವರು ಕೂಡ ಎಳೆಯಾಗಿ ರಾಜ್ಯ ಸರ್ಕಾರಕ್ಕೆ ಈ ಒಂದು ಯೋಜನೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಮನವರಿಕೆ ಮಾಡಿಕೊಡುವ ಒಂದು ಕೆಲಸವನ್ನ ಕೆ.ಎಚ್. ಮುನಿಯಪ್ಪ ಅವರು ಕೇಂದ್ರದ ಆಹಾರ ಸಚಿವರಿಗೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಆಹಾರ ಸಚಿವರ ನಡೆ ಏನಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಪೃಥ್ವಿರಾಜ್, ಈಗಾಗಲೇ ಈ ಹಿಂದೆ ಉತ್ತರ ಪ್ರದೇಶ ರಾಜ್ಯ ಬಿಜೆಪಿ ಸರ್ಕಾರ ಕೂಡ ಇದೆ, ಅಲ್ಲೂ ಕೂಡ ಇದೇ ರೀತಿಯಾಗಿ ಹೆಚ್ಚುವರಿ ಅಕ್ಕಿ ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಪತ್ರವನ್ನು ಕೂಡ ಕೇಂದ್ರ ಸರ್ಕಾರ ಬರೆಯಲಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಸಂದೇಶ ರವಾನೆಯನ್ನು ಮಾಡಿತು, ಹೆಚ್ಚುವರಿಯಾಗಿ ಅಕ್ಕಿಯನ್ನು ಖರೀದಿ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದ ಈ ಒಂದು ಮನವಿಗೆ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ನಿಲುವನ್ನು ಪ್ರಕಟ ಮಾಡುತ್ತೆ ಅನ್ನುವಂಥದ್ದು ಇನ್ನು ಸಾಕಷ್ಟು ಕುತೂಹಲ ಮೂಡಿಸಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಕೇಂದ್ರ ಸರ್ಕಾರದ ನಡೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ರಿ, ಪ್ರಯತ್ನ ಪಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ 34 ರೂಪಾಯಿಗೆ ಅಕ್ಕಿಯನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಅದರ ಭಾಗವಾಗಿ ಕೇಂದ್ರದ ಆಹಾರ ಸಚಿವರನ್ನ ರಾಜ್ಯದ ಆಹಾರ ಸಚಿವರಾಗಿರುವಂತ ಮುನಿಯಪ್ಪ ಅವರು ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಯಾವ ರೀತಿಯಾದಂಥ ಚರ್ಚೆ ಆಗಿದೆ, ಫಲಪ್ರದ ಆಯ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಮುನಿಯಪ್ಪ ಅವರೇ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾತನಾಡುವಂತ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ 2-3 ತಿಂಗಳು ತಡ ಆದ್ರೆ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವರು ಕೊಟ್ಟಂತ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇವರು ಹೇಳಿದಂತೆ ಜುಲೈ 1ನೇ ತಾರೀಕಿನಿಂದ ಇವರು ರಾಜ್ಯ ಸರ್ಕಾರ 10 ಕೆಜಿ ಅಂತ ಹೇಳಿದ್ರು, ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತಾ ಇದೆ. ಇನ್ನುಳಿದಿರುವಂತ 5 ಕೆಜಿಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಅದು ಕೂಡ ಪೋಸ್ಟ್ಪೋನ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ರಾಜ್ಯ ಸರ್ಕಾರ ಹೇಳಿದ ರೀತಿಯಲ್ಲಿ 10 ಕೆಜಿ ಅಕ್ಕಿ ಜುಲೈ 1ರಿಂದ ರಾಜ್ಯದ ಜನಕ್ಕೆ ಸಿಗೋದು ಡೌಟ್.
ನಾ ಅಕ್ಕಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಸಚಿವ ಗೋಯಲ್ ಹಾರಿಕೆ ಉತ್ತರವನ್ನ ನೀಡಿದ್ರು. ಗೋಯಲ್ ಭೇಟಿ ಬಳಿಕ ಸಚಿವ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಕ್ಕಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ, ಅಂದ್ರೆ ಅಕ್ಕಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಓಪನ್ ಬಿಡ್ ಮಾಡ್ತೀವಿ, ಅದ್ರಲ್ಲಿ ಬೇಕಿದ್ರೆ ತಗೊಳ್ಳಿ ಅಂತ ಹೇಳಿದ್ದಾರೆ ಅನ್ನುವಂತ ಮಾತುಗಳು ಅಂತ ಕಾಣಿಸುತ್ತೆ. ಹೆಚ್ಚುವರಿ ಅಕ್ಕಿ ಪೂರೈಕೆ ಆಗಲ್ಲ ಅಂತ ಹೇಳಿದ್ದಾರೆ. ಹಣ ಕೊಡ್ತೇವೆ, ಅಕ್ಕಿ ಕೊಡಿ ಅಂತ ಮನವಿಯನ್ನ ಮಾಡಿದ್ದೇನೆ ನಾನು, ಆದರೆ ಕೇಂದ್ರ ಸಚಿವರು ಹಾರಿಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಅಕ್ಕಿ ಸಂಗ್ರಹವಿದ್ರೂ ಕೊಡಕ್ಕಾಗಲ್ಲ ಅಂತ ಇದ್ದಾರೆ. ರಾಜಕೀಯ ಉದ್ದೇಶವಿರುವಂತ ಗುಮಾನಿ ಇದೆ. ಎಷ್ಟೇ ಕಷ್ಟವಾದ್ರೂ ಉಚಿತವಾಗಿ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮುನಿಯಪ್ಪ ಅವರು, ರಾಜ್ಯದ ಆಹಾರ ಸಚಿವರು. ರಾಜಕೀಯ ಉದ್ದೇಶವಿರುವಂತ ಗುಮಾನಿ ಇದೆ ಅಂತ ಅವ್ರು ಮಾತನಾಡ್ಕೊಂಡು ಬರ್ತಿದ್ದ ಹಾಗೆ ಹೊರಗಡೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ರೆಡಿ ಇತ್ತು. ಪೊಲಿಟಿಕಲ್ ಸ್ಟೇಟ್ಮೆಂಟ್ ಈಗ ಆಲ್ರೆಡಿ ಆರೋಪ ಮಾಡ್ತಾ ಇರುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಆ ಸ್ಟೇಟ್ಮೆಂಟ್ ಅನ್ನ ಮತ್ತೆ ಮುಂದುವರಿಸಿದ್ರು. ರಾಜಕೀಯ ಮಾಡ್ಲಾಗ್ತಾ ಇದೆ, ಆ ಗುಮಾನಿ ಇದೆ ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಅನ್ನಭಾಗ್ಯದ ನೋಡಿದ್ವಿ, ಡಿಲೇ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಇನ್ನೊಂದು ಗ್ಯಾರಂಟಿ ಇದೆಯಲ್ಲ, ಮೇನ್ ಗ್ಯಾರಂಟಿ, ಸಾಕಷ್ಟು ಹೊರೆ ಆಗುವಂತ ಗ್ಯಾರಂಟಿ, ಗೃಹಲಕ್ಷ್ಮಿ ಯೋಜನೆ, ಅದು ಕೂಡ ಇನ್ನಷ್ಟು ತಡವಾಗುವಂತ ಸಾಧ್ಯತೆ ಇದೆ. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಒದಗಿಸುವಂತ ಚಿಂತೆಯಲ್ಲಿ ಸರ್ಕಾರ ಇದೆ. ಅದರಲ್ಲಿ ಈಗ ಆಲ್ರೆಡಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ರಾಜಕಾರಣ ಮಾಡ್ತಾ ಇದೆ ಅಂತ ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ಸಚಿವರುಗಳು. ಗೃಹಲಕ್ಷ್ಮಿ ಯೋಜನೆ ಮತ್ತಷ್ಟು ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಯಾವಾಗ ಅರ್ಜಿ ಸ್ವೀಕಾರ ಅನ್ನುವಂಥದ್ರ ಬಗ್ಗೆ ಇದುವರೆಗೂ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಆ ಇಲಾಖೆಯ ಸಚಿವರಿಗೆ ಸ್ಪಷ್ಟತೆನೇ ಇಲ್ಲ. ಅವ್ರಿಗೆ ಗೊಂದಲ, ಅವ್ರಿಗೆ ಕ್ಲಾರಿಟಿ ಇಲ್ಲ. 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅತಿ ದೊಡ್ಡ ಯೋಜನೆ. ವಾರ್ಷಿಕ ಅದಕ್ಕೆ 30,000 ಕೋಟಿಗೂ ಹೆಚ್ಚಿನ ಹಣ ಬೇಕಾಗಿದೆ. ಈ ಒಂದು ಯೋಜನೆಗೆ ಎಷ್ಟು ತಡ ಆಗುತ್ತೆ ಅಷ್ಟು ತಡ ಆಗ್ಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆಯೋ ಏನೋ ಗೊತ್ತಿಲ್ಲ. ಬಿಕಾಸ್ ಒಂದೊಂದು ತಿಂಗಳು ಮುಂದಕ್ಕೆ ಹೋದ್ರೂ ಕೂಡ ಹತ್ತತ್ರ 3,000 to 4,000 ಕೋಟಿ ರಾಜ್ಯ ಸರ್ಕಾರದ ಬೊಕ್ಕಸ ಕೊಳಿಯುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಗೊತ್ತಿಲ್ಲ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಪದೇ ಪದೇ ಕಾರಣವನ್ನ ಹೇಳ್ತಾ ಇದೆ ಸರ್ಕಾರ. ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯನ್ನ ನಾನೇ ಹೋಲ್ಡ್ ಮಾಡಿಸಿದ್ದೇನೆ, ನಾನೇ ಸಿಎಂ ಜೊತೆ ಮಾತನಾಡಿ ಹೋಲ್ಡ್ ಮಾಡಿಸಿದ್ದೇನೆ. ಯಾವ ಕಾರಣಕ್ಕೋ ಗೊತ್ತಿಲ್ಲ, ಯಾವ ಕಾರಣಕ್ಕೆ ಹೋಲ್ಡ್ ಮಾಡಿಸಿದ್ರೋ ಏನೋ ಗೊತ್ತಿಲ್ಲ. ಇವರು ಅಂದ್ರೆ ಬೇಗ ಜನಕ್ಕೆ 2,000 ರೂಪಾಯಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೋಲ್ಡ್ ಮಾಡಿಸ್ಬಿಟ್ರೆ ಗೊತ್ತಿಲ್ಲ. ಡಿ.ಕೆ.ಶಿ ಗೃಹಲಕ್ಷ್ಮಿ ಯೋಜನೆ ವಿಳಂಬದ ಬಗ್ಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಈ ರೀತಿಯಾಗಿ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೋಲ್ಡ್ ಮಾಡಿಸಿ ರಾಜ್ಯ ಸರ್ಕಾರ ದುಡ್ಡು ಉಳಿಸ್ಕೊಳ್ತಾ ಇದೆಯಾ ಅಂತ ಡಿ.ಕೆ. ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ನೀವೇ ಹಾಕೋಬೇಕು. ಗೃಹಲಕ್ಷ್ಮಿ ಇನ್ನೂ ಆರಂಭ ಆಗಲಿಲ್ಲ ಸರ್ ಅರ್ಜಿ ಸ್ವೀಕಾರ. ನೋಡಿಯಪ್ಪ, ಗೃಹಲಕ್ಷ್ಮಿನ ನಾನೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಸ್ವಲ್ಪ ಹೋಲ್ಡ್ ಮಾಡಿಸಿದೆ. ಈಗ ನೀವು ನೋಡ್ತಾ ಇದೀರಲ್ಲ, ಈ ಓವರ್ದು ಅರ್ಜಿ ಹಾಕ್ಬೇಕು, ಅದೇನಾಗ್ತಾ ಇದೆ, ಸರ್ವರ್ ಸಮಸ್ಯೆ ಆಗ್ತಾ ಇದೆ. ಏನಾಗ್ತಾ ಇದೆ? ಸೊ ಹಂಗೆ ನಾವು ಗೃಹ ಜ್ಯೋತಿ ಕೂಡ, ಗೃಹಲಕ್ಷ್ಮಿ ಕೂಡ ನಿಮ್ ವೈಫೈ ಇದನ್ನ ಅರ್ಜಿ ಹಾಕೋಬೇಕು, ಆ ತರ ಮಾಡ್ತಾ ಇದೀವಿ. ನಿಮ್ ಫೋನಲ್ಲೇ ಆಪ್ ರೆಡಿ ಮಾಡ್ತಾರೆ, ನಿಮ್ ಫೋನಲ್ಲೇ ನೀವೇ ಹಾಕೋಬೇಕು. ಇದಕ್ಕೂ ಹೋಗ್ಬೋದು, ಸಿಂಧುಗೂ ಹೋಗ್ಬೋದು, ಆನ್ಲೈನ್ಗೂ ಹೋಗ್ಬೋದು, ಕೆಲವು ಪ್ರತಿನಿಧಿಗಳು ಹೋಗ್ಬೋದು. ಆ ತರ ಈ ಗಲಾಟೆ ಕಡಿಮೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಅದೆಲ್ಲ ಇವತ್ತು ಮೀಟಿಂಗ್ ಮಾಡ್ತೀವಿ. ಇವತ್ತು ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಮಂತ್ರಿ ಇರಲಿಲ್ಲ, ಈಗ ಬೆಳಗ್ಗೆ ಮಾಡಬೇಕು ಅಂತಿದ್ದೆ. ಅವ್ರು ಈಗ ಮಧ್ಯಾಹ್ನ ಏನೋ ಬರ್ತಾ ಇದ್ದಾರಂತೆ. ಅವ್ರ ಜೊತೆಲಿ ಒಂದು ಮೀಟಿಂಗ್ ಮಾಡಿ ಅವ್ರ ಆಫೀಸರ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇದನ್ನ ಬಹಳ ಸರಳತೆಯಿಂದ ಮಾಡ್ತೀವಿ. ಗೃಹಲಕ್ಷ್ಮಿ ಇನ್ನೂ ಆರಂಭ ಆಗಲಿಲ್ಲ ಸರ್ ಅರ್ಜಿ ಸ್ವೀಕಾರ. ನೋಡಿಯಪ್ಪ, ಗೃಹಲಕ್ಷ್ಮಿನ ನಾನೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಸ್ವಲ್ಪ ಸರಳತೆಯಿಂದ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಅದು ಇನ್ನೂ ಕೂಡ ಆಗ್ತಾ ಇಲ್ಲ. ಕಾದ್ ನೋಡ್ಬೇಕು ಅದು ಯಾವಾಗ ಜಾರಿ ಮಾಡ್ತಾರೆ, ನೋಂದಣಿ ಪ್ರಕ್ರಿಯೆ ಶುರುವಾಗುತ್ತೆ ಅಂತ. ಬಿಕಾಸ್ ಇನ್ನೂ ಕೂಡ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ. ಆಗಸ್ಟ್ 15ನೇ ತಾರೀಕು ಎಲ್ಲರ ಅಕೌಂಟಿಗೆ 2,000 ರೂಪಾಯಿ ಅಂತ ಹೇಳಿದ್ರು. ಅದು ಯಾವಾಗ ಆಗ್ತಾರೋ ಏನ್ ಕತೆನೋ ಗೊತ್ತಿಲ್ಲ. ಇವ್ರ ಮಾತುಗಳನ್ನ ಗಮನಿಸ್ತಾ ಇದ್ರೆ ಇನ್ನೂ ವಿಳಂಬ ಆಗುವಂತ ಸಾಧ್ಯತೆ ಇದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸರ್ಕಾರದ ಒಂದೇ ಒಂದು ಗ್ಯಾರಂಟಿ ಜಾರಿಯಾಗಿರುವಂತದ್ದು ಅಂದ್ರೆ ಅದು ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಜಾರಿಯಾಗಿ ಇಂದಿಗೆ 12ನೇ ದಿನ.
ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗ್ತಾನೆ ಹೋಗ್ತಾ ಇದೆ. 10 ದಿನಗಳಲ್ಲಿ 5,98,00,000 ಮಹಿಳೆಯರು ಪ್ರಯಾಣವನ್ನ ಮಾಡಿದ್ದಾರೆ. 5,98,00,000 ಮಹಿಳೆಯರು, ಹತ್ತತ್ರ 6 ಕೋಟಿ. ಆಕ್ಚುಲಿ ಸರ್ಕಾರದ ಲೆಕ್ಕ ಇದ್ದಿದ್ದು 42 ಲಕ್ಷ ಪ್ರತಿದಿನ ಓಡಾಡಬಹುದು ಅಂತ. ಆದ್ರೆ ಈಗಿನ 10 ದಿನದ ಲೆಕ್ಕವನ್ನ ಪಡ್ಕೊಂಡ್ರೆ 60 ಲಕ್ಷ ಓಡಾಡ್ದಂಗೆ ಆಗ್ತಾ ಇದೆ. ಅಂದ್ರೆ ಒಂದು 18 ಲಕ್ಷ ಮಹಿಳೆಯರು ಎಕ್ಸ್ಟ್ರಾ ಅಂದ್ರೆ ಓಡಾಡದಂತೆ ಆಗ್ತಾ ಇರುವಂಥದ್ದು. ಸಹಜವಾಗಿ ಉಚಿತ ಬಸ್ ಪ್ರಯಾಣವನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಮಹಿಳೆಯರು. ಜೂನ್ 11ರಿಂದ 20ರವರೆಗೂ ಪ್ರಯಾಣದ ವಿವರ 139 ಕೋಟಿ ಮೌಲ್ಯವನ್ನ ದಾಟಿರುವಂಥದ್ದು. ಮಹಿಳಾ ಶಕ್ತಿ ಸಂಚಾರದ ವೆಚ್ಚ, ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ವೃದ್ಧೆ ಮೇಲೆ ಸರ್ಕಾರಿ ಲೇಡಿ ಕಂಡಕ್ಟರ್ ಹಲ್ಲೆಯನ್ನ ಮಾಡಿರುವಂಥದ್ದು. ವೃದ್ಧೆಗೆ ಕಪಾಳ ಮೋಕ್ಷವನ್ನ ಮಾಡಿರುವಂಥದ್ದು ನಿರ್ವಾಹಕಿ. ಕುಂದಗೋಳದಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದಂತ ಸರ್ಕಾರಿ ಬಸ್, ಈ ಸಂದರ್ಭದಲ್ಲಿ ಅಜ್ಜಿಯೊಬ್ಬರಿಗೆ ಕಪಾಳ ಮೋಕ್ಷವನ್ನ ಮಾಡಿಬಿಟ್ಟಿದ್ದಾರೆ. ಇದು ಬೆಳಗ್ಗೆ 7 ಗಂಟೆಗೆ ಕುಂದಗೋಳದಿಂದ ಹುಬ್ಬಳ್ಳಿಯತ್ತ ಬರ್ತಾ ಇದ್ದಂತ ಬಸ್ ಮಾರ್ಗ ಮಧ್ಯೆ ಶೇರವಾಡ ಬಳಿ ವೃದ್ಧ ಮಹಿಳೆಯ ಜೊತೆ ಜಗಳ ತೆಗೆದಂತ ನಿರ್ವಾಹಕಿ ಜಗಳ ಅತಿರೇಕಕ್ಕೆ ಹೋದಾಗ ಆ ಅಜ್ಜಿಗೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ ಕಂಡಕ್ಟರ್. ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಹಿಡಿದಿರುವಂಥದ್ದು ಸಹ ಪ್ರಯಾಣಿಕರು. ನಿರ್ವಾಹಕಿಯ ಮೇಲೆ ಕ್ರಮ ಕೈಗೊಳ್ಳುವಂತೆ ಜನತೆ ಆಗ್ರಹವನ್ನ ಮಾಡಿದ್ದಾರೆ. ಸರ್ಕಾರದವರು ಮೊನ್ನೆ ಅಷ್ಟೇ ಒಂದು ಲೆಟರ್ ಅನ್ನ ಹೊರಡಿಸಿದ್ರು, ಆದೇಶವನ್ನ. ಯಾರು ಕೂಡ ಅಸಭ್ಯವಾಗಿ ವರ್ತಿಸಬಾರ್ದು, ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ್ರು. ಆದ್ರೆ ಆ ತಾಳ್ಮೆಯ ಎಲ್ಲೆ ಮೀರ್ತಾ ಇದೆ. ಸಾವಿರದ 24ರ ಲೋಕಸಭೆ ಚುನಾವಣೆಗೆ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾವೆ ಎನ್ಡಿಎೇತರ ಪಕ್ಷಗಳು. ಬಿಜೆಪಿ ಕಟ್ಟಿ ಹಾಕ್ಲಿಕ್ಕೆ ವಿಪಕ್ಷಗಳ ಭರ್ಜರಿ ರಣತಂತ್ರ. ಅಶ್ವಮೇಧ ಕುದುರೆಯನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ, ನರೇಂದ್ರ ಮೋದಿಯವರ ಸ್ಥಾನವನ್ನ ಅಲುಗಾಡಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ಬಿಹಾರದ ಪಾಟ್ನಾದಲ್ಲಿ ವಿಪಕ್ಷಗಳು ಸಭೆಯನ್ನ ಕರೆದಿದ್ದು. ಸಿಎಂ ಆಗಿರುವಂತಹ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಸಭೆಯನ್ನ ಕರೆಯಲಾಗಿತ್ತು. ಸಭೆಯಲ್ಲಿ 15ಕ್ಕೂ ಹೆಚ್ಚು ಪಕ್ಷಗಳಿಂದ ಬಲ ಪ್ರದರ್ಶನ ಆಗಿದೆ. ಶಕ್ತಿ ಪ್ರದರ್ಶನಕ್ಕೆ ಒಂದು ವೇದಿಕೆ ಸೃಷ್ಟಿಯಾಗಿತ್ತು. ಈ ವೇದಿಕೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಪ್ ಅಧ್ಯಕ್ಷ ಕೇಜ್ರಿವಾಲ್ ಅವರು ಭಾಗಿಯಾಗಿದ್ರು. ಅದರ ಜೊತೆಗೆ ಟಿಎಂಸಿ ಅಧ್ಯಕ್ಷರು, ಹಾಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾಗಿರುವಂತಹ ಮಮತಾ ಬ್ಯಾನರ್ಜಿ, ಪಿಡಿಪಿ ಅಧ್ಯಕ್ಷೆ ಮೆಹಬೂಬಾ ಮುಫ್ತಿ ಸೇರಿದಂತೆ ಎಸ್ಪಿ ಅಧ್ಯಕ್ಷರಾಗಿರುವಂತಹ ಅಖಿಲೇಶ್ ಯಾದವ್, ಹಾಗೆ ಸಿಪಿಐಎಂನ ಸೀತಾರಾಮ್ ಯೆಚೂರಿ ಸೇರಿದಂತೆ ಸಾಕಷ್ಟು ಪಕ್ಷಗಳ ನಾಯಕರು ಇವತ್ತು ಭಾಗಿಯಾಗಿದ್ರು. ಇನ್ನು ಸಭೆಗೂ ಮುನ್ನ ಮಾತನಾಡಿದಂತ ರಾಹುಲ್ ಗಾಂಧಿ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಕೂಡ ಮಾಡಿದ್ರು. ಅವ್ರು ಏನ್ ಮಾತನಾಡಿದ್ರು ನೋಡೋಣ. हिंदुस्तान को तोड़ने का काम कर रही है, नफरत फैलाने का काम कर रही है, हिंसा फैलाने का काम कर रही है, और कांग्रेस पार्टी जोड़ने का काम कर रही है और मोहब्बत फैलाने का काम कर रही है. क्योंकि आप जानते हो, आप बहुत अच्छी तरह जानते हो कि नफरत को नफरत से नहीं काटा जा सकता है. नफरत को सिर्फ मोहब्बत काट सकती है, और हम नफरत से लड़ते हैं, इसलिए हम मोहब्बत की बात करते हैं. आप जानते हो कि हिंदुस्तान में विचारधारा की लड़ाई चल रही है. एक तरफ कांग्रेस पार्टी की भारत जोड़ो वाली विचारधारा, और दूसरी तरफ बीजेपी आरएसएस की भारत तोड़ो वाली विचारधारा. ये लड़ाई है. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಗುಡಿ, ನೋಡ್ತಾ ಇದ್ವಿ ಇವತ್ತು ಎನ್ಡಿಎೇತರ ಪಕ್ಷಗಳ ಒಂದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸೃಷ್ಟಿಯಾಗಿತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ. ಕಾಂಗ್ರೆಸ್ ಇಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿದ್ದು, ಅದರ ಜೊತೆಗೆ ಇನ್ನ ಎನ್ಡಿಎೇತರ ಪಕ್ಷಗಳು ಕೂಡ ಭಾಗಿಯಾಗಿದ್ರು. ಏನೆಲ್ಲ ಚರ್ಚೆ ಆಯಿತು, ಈ ಸಭೆಯ ಹೈಲೈಟ್ಸ್ಗಳು ಅಂತ ನೋಡೋದಾದ್ರೆ?
ಪೃಥ್ವಿ, ಈ ಒಂದು ಸಭೆಯನ್ನ ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಕರೆದಿದ್ರು ಸಹಿತವಾಗಿ ಬಹುತೇಕವಾಗಿ ಈ ಒಂದು ಘಟಬಂಧನದ ಮುಖ್ಯಸ್ಥನ ಸ್ಥಾನದಲ್ಲಿ ಕಾಂಗ್ರೆಸ್ಸೇ ಇರುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ನಿತೀಶ್ ಕುಮಾರ್ 2 ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ್ರು, ರಾಹುಲ್ ಗಾಂಧಿ ಅವರನ್ನ ಕೂಡ ಇನ್ವೈಟ್ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಇಬ್ರು ಕೂಡ ಬಿಹಾರಕ್ಕೆ ಆಗಮಿಸಿದ್ದಾರೆ. ಅವರಿಬ್ರು ಕಾಂಗ್ರೆಸ್ ಸೇರಿದ ಹಾಗೆ ಸುಮಾರು 16 ಪಕ್ಷಗಳ ಮುಖಂಡರು, ಮುಖ್ಯಸ್ಥರು ಈ ಒಂದು ಸಭೆಗೆ ಆಗಮಿಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನೋಡೋದಾದ್ರೆ ಪಶ್ಚಿಮ ಬಂಗಾಳದಿಂದ ತೃಣಮೂಲ ಕಾಂಗ್ರೆಸ್ ವರಿಷ್ಠ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಬಂದಿದ್ದಾರೆ, PDP ಇಂದ ಮೆಹಬೂಬಾ ಮುಫ್ತಿ ಬಂದಿದ್ದಾರೆ, ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ರೆ DMK ಇಂದ ಸ್ಟಾಲಿನ್ ಇದ್ದಾರೆ. ಹೀಗೆ ಒಟ್ಟಾರೆಯಾಗಿ ಸುಮಾರು 16 ಪಕ್ಷಗಳ ಮುಖಂಡರು ಅಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಅದರ ಒಂದು ಮೂಲ ಉದ್ದೇಶ ಏನಂದ್ರೆ 2024ರ ಚುನಾವಣೆಯಲ್ಲಿ ನರೇಂದ್ರ ಮೋದಿಯ ನೇತೃತ್ವದ ಬಿಜೆಪಿಯನ್ನ ಸೋಲಿಸಬೇಕು. ಹಾಗೆ ಸೋಲಿಸಬೇಕಾದ್ರೆ ವಿಪಕ್ಷಗಳು ಯಾವ ರೀತಿಯಾಗಿರ್ತಕ್ಕಂಥ ರೂಪರೇಷೆಯನ್ನ ನಿರ್ಮಿಸಿಕೊಳ್ಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಒಗ್ಗಟ್ಟಿನ ಪ್ರದರ್ಶನ ಆಗಬೇಕು, ಯಾರಿಗೆ ಮುಖ್ಯಸ್ಥರ ಸ್ಥಾನದಲ್ಲಿ ಇರ್ತಾರೆ ಅಥವಾ ಯಾರು ನಾಯಕತ್ವವನ್ನು ವಹಿಸಿಕೊಳ್ತಾರೆ, ಹೀಗೆ ಹಲವು ವಿಚಾರಗಳ ಬಗ್ಗೆ ಅಲ್ಲಿ ವಿಸ್ತೃತವಾದಂತಹ ಚರ್ಚೆಗಳಾಗಿರೋ ಬಗ್ಗೆ ಕೂಡ ಮಾಹಿತಿಗಳಿದಾವೆ. ಆದ್ರೆ ಸಭೆಗೂ ಮುನ್ನ ಈಗ ಆಮ್ ಆದ್ಮಿ ಪಕ್ಷ ಒಂದು ರೀತಿಯಿಂದ ಅಪಸ್ವರವನ್ನು ತಳೆದಿರೋದು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗ ದೆಹಲಿ ಗವರ್ಮೆಂಟ್ ವಿರುದ್ಧ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಒಂದು ಆರ್ಡಿನೆನ್ಸ್ ಏನಿದೆ, ಆ ಆರ್ಡಿನೆನ್ಸ್ ವಿರುದ್ಧ ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ಆಮ್ ಆದ್ಮಿ ಪಕ್ಷ, ಅದರಲ್ಲೂ ಪ್ರಮುಖವಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಅದನ್ನ ಸ್ಪಷ್ಟವಾಗಿ ಅದನ್ನ ನಾವು ತಿರಸ್ಕರಿಸ್ತೀವಿ ಅಥವಾ ಪುರಸ್ಕರಿಸ್ತೀವಿ ಎರಡೂ ವಿಚಾರವನ್ನು ಕೂಡ ಹೇಳಿಲ್ಲ. ಹೀಗಾಗಿ ಆ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇನ್ನು ಮಹಾರಾಷ್ಟ್ರದಿಂದ NCP ಬಂದಿರತಕ್ಕಂಥದ್ದು, NCP ವರಿಷ್ಠರು ಬಂದಿದ್ದಾರೆ. ಇನ್ನು ಉದ್ಧವ್ ಠಾಕ್ರೆ ಕೂಡ ಅಲ್ಲಿ ಆಗಮಿಸಿರೋ ಕಾರಣದಿಂದಾಗಿ ಮುಂಬರ್ತಕ್ಕಂಥ ಮಹಾರಾಷ್ಟ್ರದ ಚುನಾವಣೆಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ಲಾನಿಂಗ್ ಮತ್ತೆ ಎಕ್ಸಿಕ್ಯೂಷನ್ ಇರಬೇಕಾಗುತ್ತೆ. ಮಹಾಗಠಬಂಧನ ಅಲ್ಲಿ ಮಹಾ ವಿಕಾಸ್ ಅಘಾಡಿ ಹೆಸರಿನಲ್ಲಿ ಏನು ಕಾಂಗ್ರೆಸ್, NCP, ಶಿವಸೇನೆ ಸೇರ್ಕೊಂಡಿತ್ತು, ಈಗ ಚುನಾವಣೆಗೂ ಕೂಡ ಇದೇ ಮಹಾ ವಿಕಾಸ್ ಅಘಾಡಿಯಲ್ಲಿ ಹೋಗ್ಬೇಕಾ ಅಥವಾ ಈ ಮಹಾಗಠಬಂಧನ ನೇತೃತ್ವದಲ್ಲಿ ಹೋಗ್ಬೇಕಾಗತ್ತಾ ಅಂತ. ಯಾಕಂದ್ರೆ ಅಲ್ಲಿ ಸ್ಥಳೀಯ ಪಕ್ಷಗಳು, ಬೇರೆ ಪಕ್ಷಗಳು ಕೂಡ ಆ ಸಂದರ್ಭದಲ್ಲಿ ಒಳಗೊಳ್ಳಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಒಟ್ಟಾರೆ ಒಗ್ಗಟ್ಟಿನ ಪ್ರದರ್ಶನದ ಮೂಲಕ ಹೇಗಾದ್ರೂ ಮಾಡಿ ಒಂದು ಸಿಗ್ನಿಫಿಕೆನ್ಸ್ ಆಗಿರ್ತಕ್ಕಂಥ ಮತವನ್ನ 2024ರ ಚುನಾವಣೆಯಲ್ಲಿ ಪಡಿಬೇಕನ್ನೋದು ಸ್ಪಷ್ಟವಾಗಿರ್ತಕ್ಕಂಥ ಉದ್ದೇಶ ಆಗಿರ್ತಕ್ಕಂಥದ್ದು ವಿಪಕ್ಷಗಳದ್ದು. ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇಂದು ಆಷಾಢ ಮಾಸದ ಮೊದಲ ಶುಕ್ರವಾರ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜಾ ಪುನಸ್ಕಾರಗಳು ನಡೀತಾ ಇದ್ದಾವೆ. ನಾಡ ದೇವತೆಯ ದರ್ಶನಕ್ಕೆ ರಾಜ್ಯದಾದ್ಯಂತ ಭಕ್ತರು ಬೆಟ್ಟಕ್ಕೆ ಆಗಮಿಸ್ತಾ ಇದ್ದಾರೆ. ಮುಂಜಾನೆ 3 ಗಂಟೆಯಿಂದಲೇ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಇನ್ನು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರುವಂತಹ ಚಾಮುಂಡೇಶ್ವರಿ ದೇಗುಲಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ದೇವರ ಗರ್ಭಗುಡಿಗೆ ಭತ್ತದ ತನೆಯ ತೋರಣಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಆಷಾಢ ಮಾಸ ಆಗಿರುವಂತ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಾಡದೇವತೆ ಚಾಮುಂಡಿ ಸ್ಥಳಕ್ಕೆ ಸಾಕಷ್ಟು ಜನ ಭಕ್ತರು ಬರ್ತಾರೆ, ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸ್ತಾರೆ. ನಿಮಗೂ ಕೂಡ ಗೊತ್ತಿದೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ, ಕ್ಯೂನಲ್ಲಿ ಇರ್ತಾರೆ ಭಕ್ತರು ಬಂದಂತ ಸಂದರ್ಭದಲ್ಲಿ. ಇವತ್ತು ವಿಶೇಷವಾದಂತ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗ್ತದೆ.